ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ರು? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋದು ಸೋಯಾಬೀನ್ ರೆಸಿಪ್ಸ್ ಅನ್ನ. ಓಕೆ, ಅದು ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ತಗೊಂಡಿದ್ದೀನಿ. ನೀರು ಕುದಿದ ನಂತರ ನಾವು ಈ ಒಂದು ಸೋಯಾಬೀನ್ ಅನ್ನು ಹಾಕಬೇಕು. ಇದು 2 ಮಿನಿಟ್ಸ್ ಮಾತ್ರ ಸಾಕು ಇದು ಬೇಯೋಕೆ. ಓಕೆ, 2 ಮಿನಿಟ್ಸ್ ಅಲ್ಲಿ ಬೇಯುತ್ತೆ. ನಂತರ ಇದನ್ನು ಫ್ಲೇಮ್ ಆಫ್ ಮಾಡಿಕೊಂಡು ನಾವು ಈ ಒಂದು ಸೋಯಾಬೀನ್ ನೀರನ್ನ ಹೀರಿ ತೆಗಿಯೋಣ. ಓಕೆ, ಆಮೇಲೆ ಸೋಯಾಬೀನ್ ತಣ್ಣಗಾದ್ಮೇಲೆ ನಾವು ಫ್ರೈ ಮಾಡಿ ತಗೊಳ್ಳುವಂಥದ್ದು. ಇಲ್ಲಿ ನಾನು 2 ಎಗ್ ಅನ್ನ ತಗೊಂಡಿದ್ದೀನಿ. ಮೊಟ್ಟೆಯನ್ನು ಚೆನ್ನಾಗಿ ಸೋಯಾಬೀನ್ಗೆ ಮಿಕ್ಸ್ ಮಾಡಿ ಕೊಡೋಣ. ನಂತರ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಮೆಣಸಿನ ಹುಡಿಯನ್ನ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ಹಳದಿ ಹುಡಿ, ಹಾಗೇನೆ 1 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಹುಡಿಯನ್ನ ಹಾಗೂ 2 ಟೇಬಲ್ ಸ್ಪೂನ್ ಅಷ್ಟು ಜೋಳದ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಸಿಗುತ್ತೆ. ಇದನ್ನು ನಾವಿನ್ನು 30 ಮಿನಿಟ್ಸ್ ರೆಸ್ಟ್ ಮಾಡೋಕೆ ಇಡಬೇಕು. ಸೋಯಾಬೀನ್ ಇಟ್ಕೊಂಡು 30 ಮಿನಿಟ್ಸ್ ಆಯಿತು. ಆವಾಗ ಚೆನ್ನಾಗಿ ಖಾರ ಹಾಗೂ ಮಸಾಲ ಚೆನ್ನಾಗಿ ಹಿಡಿದಿರುತ್ತೆ. ನಂತರ ನಾವಿವಾಗ ಇದನ್ನು ಫ್ರೈ ಮಾಡಿ ತೆಗಿಬೇಕಾದದ್ದು. ನಾನಿವಾಗ 100 ಗ್ರಾಮ್ನಷ್ಟು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೀನಿ. ನಂತರ ಎಲ್ಲ ಮಾಡಿಟ್ಟಂಥ ಮಸಾಲವನ್ನು ಹಾಕ್ತಾ ಇದ್ದೀನಿ. ನಂತರ ಇದು ಕೂಡ 10 ಮಿನಿಟ್ಸ್ ತಗೊಳ್ಳುತ್ತೆ ಫ್ರೈ ಆಗಿ ಸಿಗೋಕೆ. ಓಕೆ, ಎಲ್ಲ ಫೈನಲಿ ನಮಗೆ ಈ ರೀತಿಯಲ್ಲಿ ಸಿಗುತ್ತೆ. ಇದನ್ನೆಲ್ಲ ರಿಮೂವ್ ಮಾಡಿ ತೆಗೆಯೋಣ. ಉಳಿದಿರುವಂತಹ ಎಣ್ಣೆಗೆ ನಾವು ಕಟ್ ಮಾಡಿಟ್ಟಂತಹ ಜಿಂಜರ್ ಆ್ಯಂಡ್ ಗಾರ್ಲಿಕ್ಕನ್ನು ಹಾಕಿ ಕೊಡೋಣ. ಓಕೆ, ಗಾರ್ಲಿಕ್ ಜಿಂಜರ್ ಫ್ರೈ ಆದ ನಂತರ 1 ಈರುಳ್ಳಿಯನ್ನು ನಾನು ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ಹಾಕ್ತಿದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ಇದು ಫ್ರೈ ಆದ ನಂತರ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು 4-5 ಕರಿಬೇವಿನ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ಹಾಕ್ತಿದ್ದೀನಿ. ಆಮೇಲೆ ಇದಕ್ಕೆ ಕಟ್ ಮಾಡಿಕೊಂಡಿರುವ 1 ಟೊಮ್ಯಾಟೊವನ್ನು ಹಾಕ್ತಿದ್ದೀನಿ. ನೀವು ಜಾಸ್ತಿ ಖಾರ ತಿನ್ನುವವರಾಗಿದ್ರೆ 1 ಕಾಯಿ ಮೆಣಸು ಕೂಡ ಹಾಕ್ಬಹುದು. ಓಕೆ, ನಾನಿಲ್ಲಿ 1 ಕಾಯಿ ಮೆಣಸು ಕೂಡ ಹಾಕಿದ್ದೀನಿ. ಇನ್ನು 1 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೀನಿ. ಆಮೇಲೆ ಕೋರಿಯಂಡರ್, ಆಮೇಲೆ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್, ಹಾಗೆ ಸ್ವಲ್ಪ ಹಳದಿ ಹುಡಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪನೇ ನೀರು ಹಾಕಿ ಇದನ್ನು ಒಂದ್ಸಲ ಬೇಯಿಸಿ ತೆಗಿಬೇಕು, ಹಸಿರು ಸ್ಮೆಲ್ ಹೋಗೋ ತನಕ. ನಂತರ ಈ ಮಸಾಲೆಗೆ ನಾವು ಮಾಡಿಟ್ಟಂತಹ ಈ ಒಂದು ಸೋಯಾಬೀನ್ ಕಬಾಬ್ ಇದೆಯಲ್ಲ, ಅದನ್ನು ಮಿಕ್ಸ್ ಮಾಡಿ ಕೊಡಿ. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 5 ಮಿನಿಟ್ಸ್ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಿಕ್ಸ್ ಮಾಡ್ತಾನೆ ಕೊಡಿ. ಆವಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ಓಕೆ, ಎಲ್ಲರೂ ಟ್ರೈ ಮಾಡಿ, ಒಂದು ಒಳ್ಳೆ ರೆಸಿಪಿ ಕೂಡ ಹೌದು. ಯಾರು ಸೋಯಾಬೀನನ್ನು ಇಷ್ಟಪಡದವರು ಕೂಡ ಈ ಒಂದು ರೆಸಿಪಿಯನ್ನು ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿ ಆಗುತ್ತೆ. ಓಕೆ, ಆಮೇಲೆ ಫೈನಲಿ ನಮಗೆ ಕೋರಿಯಂಡರ್ ಲೀವ್ಸ್ ಅನ್ನ ಇದ್ರ ಮೇಲೆ ಹಾಕಿ ಕೊಡೋಣ. ಕೊತ್ತಂಬರಿ ಸೊಪ್ಪನ್ನ ಇದ್ರ ಮೇಲೆ ಹಾಕಿ ಕೊಡೋಣ. ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ. ಆ ರೆಸಿಪಿಯನ್ನು ಎಲ್ಲರೂ ಟ್ರೈ ಮಾಡಿ. ಹಾಗೇನೆ ಊಟದ ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು. ಹಾಗೇನೆ ಚಪಾತಿ ರೋಲ್ ಮಾಡಿ ಕೂಡ ಈ ಒಂದು ರೆಸಿಪಿಯನ್ನು ತಿನ್ಬೋದು. ತುಂಬಾನೇ ಟೇಸ್ಟಿ ಆದಂತ ಒಂದು ರೆಸಿಪಿ. ಓಕೆ, ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೇನೆ ಖುಷಿಯಾಗಿರಿ, ಸಂತೋಷವಾಗಿರಿ. ಬಾಯ್, ಟೇಕ್ ಕೇರ್, ಸಿ ಯು.